ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಹೊಸ ಜೋಡಿ ಚಾನಲ್ಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇಂದು ನಾವು ಪರಿಚಯಿಸುತ್ತಿರುವವರು ಹೃದಯ ಬಾಳುವ ಹಾಗೆ ಚುರುಕಾದ ಕುಟುಂಬ ಪ್ರಿಯ ಯುವತಿಯ ಪ್ರೊಫೈಲ್ ಆಗಿದೆ. ಫ್ರೆಂಡ್ಸ್, ಈ ಹುಡುಗಿಯ ವಿವರಗಳನ್ನು ನಾವು ನೋಡೋದಾದ್ರೆ ಇವರ ಹೆಸರು ಕಾವ್ಯ ಗೌಡ ಅಂತ. ವಯಸ್ಸು 26 ವರ್ಷ ತುಂಬಿದೆಯಂತೆ. ಮೂಲ ಸ್ಥಳ ಶಿವಮೊಗ್ಗ. ಈಗ ಪ್ರಸ್ತುತ ವಾಸವಾಗಿರುವುದು ಮೈಸೂರಿನಲ್ಲಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಶಿಕ್ಷಣ BSc ಇನ್ ಅಗ್ರಿಕಲ್ಚರ್ ಎಂದು ಹೇಳಿದ್ದಾರೆ. ಉದ್ಯೋಗವನ್ನು ನಾವು ನೋಡೋದಾದ್ರೆ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಉದ್ಯೋಗವನ್ನು ನಾನು ಮಾಡಿಕೊಂಡು ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹವ್ಯಾಸಗಳನ್ನು ನೋಡೋದಾದ್ರೆ ಅಡುಗೆ ಮಾಡುವುದು, ಗಾರ್ಡನಿಂಗ್ ಅನ್ನು ಕ್ಲೀನ್ ಮಾಡುವುದು, ಹಳ್ಳಿಯ ಸಂಸ್ಕೃತಿಯನ್ನು ಉಳಿಸುವ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಹಾಗೆ ಪ್ರವಾಸ ಹೋಗುವುದು ಇವರಿಗೆ ಹವ್ಯಾಸವಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸರಳತೆ, ನಂಬಿಕೆ, ಕರುಣೆ ಇರುವಂತಹ ಗುಣ ಇವರದ್ದು. ಹಾಗೆ ಗ್ರಾಮ ಮತ್ತು ನಗರ ಜೀವನದ ಸಮನ್ವಯ, ಪ್ರಕೃತಿಯ ಪ್ರಿಯ ಎಂದು ತಿಳಿಸಲಾಗಿದೆ. ಹಾಗೆ ಸಮಯಕ್ಕೆ ಮೌಲ್ಯವನ್ನು ಕೊಡುವಂತಹ ಗುಣವನ್ನು ಹೊಂದಿದ್ದಾರೆ. ಕುಟುಂಬ ಮತ್ತು ಸಂಬಂಧಗಳಿಗೆ ಆದ್ಯತೆಯನ್ನು ಕೂಡ ಕೊಡುತ್ತಾರೆ ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಸವಾಲುಗಳನ್ನು ನಾವು ನೋಡೋದಾದ್ರೆ ಬಾಲ್ಯದಲ್ಲಿ ಆರ್ಥಿಕ ತೊಂದರೆಗಳು, ಸರ್ಕಾರಿ ಕಾಲೇಜಿನಲ್ಲಿ ಓದಿ ಶ್ರಮದಿಂದ ವಿದ್ಯಾರ್ಥಿ ವೇತನ ಪಡೆದು ವಿದ್ಯಾಭ್ಯಾಸವನ್ನು ಮುಗಿಸಿದಳು, ಸ್ವಂತ ದುಡಿಮೆಯಿಂದ ಕುಟುಂಬದ ಪರಿಸ್ಥಿತಿ ಸುಧಾರಿಸಿದಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನೋಡೋದಾದ್ರೆ ಇವರ ತಂದೆ ರೈತ, ತಾಯಿ ಗೃಹಿಣಿಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಒಬ್ಬ ಅಣ್ಣ ಕೃಷಿ ವ್ಯವಹಾರ ನೋಡಿಕೊಂಡು ಇದ್ದಾನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಕುಟುಂಬ ಮೌಲ್ಯಗಳಿಗೆ ಬದ್ಧವಾಗಿರುವ ಒಟ್ಟಾಗಿ ಜೀವನ ಸಾಗಿಸುವವರು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವಳ ಕನಸಿನ ವರ ಈ ರೀತಿ ಇರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ವಯಸ್ಸು 27ರಿಂದ 37 ವರ್ಷ ಆಗಿರಬೇಕಂತೆ. ಉದ್ಯೋಗ ಕೃಷಿ, ಸರ್ಕಾರಿ ನೌಕರಿ, ಹಾಗೆ ಬ್ಯಾಂಕಿಂಗ್ ಅಥವಾ ಸ್ವಂತ ವ್ಯವಹಾರ, ಮದ್ಯಪಾನ ಹಾಗೂ ಧೂಮಪಾನ ಇಲ್ಲದವರು ಆಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬ ಪ್ರಿಯನೂ ಆಗಿರಬೇಕು. ಹಳ್ಳಿಯ ಜೀವನ ಅಥವಾ ಪ್ರಕೃತಿಯೊಂದಿಗೆ ಹತ್ತಿರವಾಗಿರಲು ಇಷ್ಟಪಡುವವರು ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಕೊನೆಯ ಮಾತು ಸ್ನೇಹಿತರ, ಕಾವ್ಯ ತನ್ನ ಹೃದಯದಾಳದ ಪ್ರೀತಿ ಮತ್ತು ಬದುಕಿನ ಬಣ್ಣಗಳನ್ನು ಹಂಚಿಕೊಳ್ಳಬಲ್ಲಂತಹ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ನೀವು ಅಥವಾ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಈ ಪ್ರೊಫೈಲ್ಗೆ ಹೊಂದಿಕೆಯಾಗುತ್ತೀರಾ? ಹಾಗಾದರೆ ಬಾಳಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಮುಂದೆ ಬನ್ನಿ ಎಂದು ಹೇಳಲಾಗ್ತಿದೆ. ಯಾರಿಗಾದರೂ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.